ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಶಶಿಕಲಾ, ಸ್ತ್ರೀ, 30 ಅಕ್ಟೋಬರ್ 1990, 11 ಗಂಟೆ 45 ನಿಮಿಷ ಸಂಜೆ, ತುಮಕೂರು. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ, ಕರ್ಕ ಲಗ್ನದಲ್ಲಿ ಜನನ. ಕರ್ಕ ಲಗ್ನದಲ್ಲಿ ಜನನ. ವ್ಯಾಘಾತ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು. ಇವು ಬಹಳ ಕೆಟ್ಟ ಯೋಗ ರೀ ಇದು. ಜೀವನದಲ್ಲಿ ನೀವು ಯಾವತ್ತೂ ಸುಖವಾಗಿರಕ್ಕೆ ಸಾಧ್ಯ ಇಲ್ಲ. ಒಂದಿದ್ರೆ ಇನ್ನೊಂದಿರಲ್ಲ, ಇನ್ನೊಂದಿದ್ರೆ ಇನ್ನೊಂದಿರೋದಿಲ್ಲ, ಇನ್ನೊಂದಿದ್ರೆ ಇನ್ನೊಂದಿರೋದಿಲ್ಲ. ಇದು ಮಾತ್ರ ಸತ್ಯ. ವ್ಯಾಘಾತ ಯೋಗದಲ್ಲಿ ಹುಟ್ಟಿದವ್ರಿಗೆ ಸಂಪೂರ್ಣ ಸುಖ, ಸಂಪೂರ್ಣ ನೆಮ್ಮದಿ ಸಿಗೋದಿಲ್ಲ. ಜಾತಕ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಯಾವುದೂ ಸಿಗೋದಿಲ್ಲ. ವ್ಯಾಘಾತ ಯೋಗ ದ ಮೋಸ್ಟ್ ಡೇಂಜರಸ್ ಯೋಗ. ಬನ್ನಿ, ಹಾಗಾದ್ರೆ ನಿಮ್ಮ ನೋಡಿ, 1ನೇ ಭಾವ, 1 ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ. ಬನ್ನಿ, ಇಲ್ಲಿ ಬೇಡ, ವಿಶೇಷ ಚಕ್ರಕ್ಕೆ ಹೋಗೋಣ, ವಿಶೇಷ ರಾಶಿ ಚಕ್ರಕ್ಕೆ ಹೋಗೋಣ. ಅಲ್ಲಿ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದ್ರೆ 0 to 10 years ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ ಒಳ್ಳೆ ಫಲ ಕೊಡುತ್ತೆ. ಹಾಗೂ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳು ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದ್ರೆ 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, 9 ತ್ರಿಕೋಣ ಆದ್ರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 50-50, ಒಳ್ಳೆಯದು ಮಾಡಬಹುದು, ಕೆಟ್ಟದ್ದು ಮಾಡಬಹುದು. ಹೌದು, ಬನ್ನಿ. ಹಾಗಾದರೆ ಯಾವುದು ಚಂದ್ರ ಅತಿ ದೊಡ್ಡ ಯೋಗಕಾರಕ. ಅದಾದ್ಮೇಲೆ ಕುಜ ಅತಿ ದೊಡ್ಡ ಯೋಗಕಾರಕ. ಅದಾದ್ಮೇಲೆ ಶುಕ್ರ ಅತಿ ದೊಡ್ಡ ಯೋಗಕಾರಕ. ಅದಾದ್ಮೇಲೆ ಗುರು ಅತಿ ದೊಡ್ಡ ಯೋಗಕಾರಕ. ಅದಾದ್ಮೇಲೆ ಸೂರ್ಯ ತಾತ್ಕಾಲಿಕ ಮಿತ್ರ. ರಾಹು ಮತ್ತು ಕೇತು ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ನೆನ್ಪಿಟ್ಕೊಳ್ಳಿ. ಬಹಳ ಚೆನ್ನಾಗಿದೆ ಜಾತಕ. ನೋಡಿ, ಇವನು 9ನೇ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ. ನೋಡಿ ರೀ, ಪ್ರಾಬ್ಲಮ್ ಬೇರೆ ಇದೆ. ನೀವು ಏನೇನೋ ಮಾಡ್ಕೊಂಡ್ರಿ ಬಿಟ್ರಿ ಇಷ್ಟು ದಿನ. ನೋಡಿ, ವಕ್ರಿಯ ಕುಜ, ಅಸ್ತಂಗತ ಶುಕ್ರ ಹಾಗೂ ಬುಧ, ಉಚ್ಚ ಗುರು. ನೀಚಗ್ರಹ ಯಾವಿಲ್ಲ ಜಾತಕದಲ್ಲಿ, ನೀಚಗ್ರಹ ಯಾವುದೂ ಇಲ್ಲ. ಬನ್ನಿ, ಹಾಗಾದರೆ 1ನೇ ಭಾವದ ಫಲ ನೋಡಿ. ಇವನು 1 ಮತ್ತು 9ನೇ ಭಾವದ ಫಲ ಕೊಡ್ತಾನೆ. ನೋಡಿ, ನೋಡಿ 1ನೇ ಜಾತಿ ನೋಡಿ, ಇಲ್ಲಿ 1 ಮತ್ತು 9ನೇ ಭಾವದ ಫಲ ಸಿಕ್ಕರೆ ಗುರು ಇಲ್ಲೇ ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಮಾಡಿದ. ಹೌದಾ? 2ನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಪ್ರೊಜೆಕ್ಟ್ ಮಾಡಿದ. 3ನೇದು ಧರ್ಮಧ್ವಜ ಯೋಗ ಜನರೇಟ್ ಮಾಡಿದ. 4ನೇದು ಪರಿವರ್ತನೆ ಯೋಗ. ನೋಡಿ, ಇಲ್ಲಿ ಈ ಚಂದ್ರನ ಮನೆ
ಹೌದಾ? ಗುರು ಬಂದು ಕೂತಿದ್ದಾನೆ, ಗುರು ಮೇಲೆ ಚಂದ್ರ ಮೇಲೆ ಗುರು ಬಂದು ಕೂತಿದ್ದಾನೆ. ಪರಿವರ್ತನಾ ರಾಜಯೋಗ. ಒಂದನೇ ಮನೆಯಲ್ಲೇ ಅಷ್ಟು ಇಲ್ಲ. ಬಹಳ ಒಳ್ಳೆ ಜಾತಕ ನಿಮ್ದು, ಬಹಳ ಒಳ್ಳೆ ಜಾತಕ. ಯೋಗ ಬ್ಯಾಘಾತ ಯೋಗ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿ. ನಾನು ಹೇಳಿದ್ ಸರಿ ಮಾಡ್ಕೊಳ್ಳಿ 100%. ನೋಡಿ, ಹಂಸ ಮಹಾಪುರುಷ ರಾಜಯೋಗ, ಪಂಚ ಮಹಾಪುರುಷ ರಾಜಯೋಗದಲ್ಲಿ ಒಂದು ರಾಜಯೋಗ. ಒಂದನೇದ್ದು ನೋಡಿ, ಶನಿಯಿಂದ ಸಸ, ಬುಧನಿಂದ ಭದ್ರ, ಶುಕ್ರನಿಂದ ನಾಲಿವ್ಯ, ಕುಜನಿಂದ ರುಚಿಕ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಅಂತ ಆಗುತ್ತೆ. ಒಳ್ಳೆ ಕ್ಯಾರೆಕ್ಟರ್ ನಿಮ್ದು. ಹೌದು, ನೀತಿವಂತರು, ರೀತಿವಂತರು, ಸುಸಂಸ್ಕೃತರು, ಸಂಸ್ಕೃತಿಯಿಂದ ಎಂದೂ ಬಿಟ್ಟು ಮರೆಯೋರಲ್ಲ. ಹೌದು, ಬಹಳ ಸುಸಂಸ್ಕೃತರು ನೀವು. ಹೌದು, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ, ದಾಂಪತ್ಯ ಸಂಪತ್ತು, ಐಶ್ವರ್ಯ, ದಾಂಪತ್ಯ ವಿದ್ಯೆ, ಕಟ್ಟಿಟ್ಟ ಬುದ್ಧಿ. ಯಾರಿಗೆ ಹಂಸ ಮಹಾಪುರುಷ ರಾಜ ಹೋಗ್ತಾರೆ ಅವ್ರ ಕ್ಯಾರೆಕ್ಟರ್ ಭಾರಿ ಚೆನ್ನಾಗಿರುತ್ತೆ. ದೇವರನ್ನು ನಂಬ್ತಾರೆ, ಹಿರಿಯರನ್ನ ಗೌರವಿಸ್ತಾರೆ, ಕಿರಿಯರನ್ನ ಪ್ರೀತಿಸ್ತಾರೆ, ರೀತಿಯಿಂದ ನಡೀತಾರೆ, ಬಹಳ ಸಿನ್ಸಿಯರ್ ನಡೀತಾರೆ, ದೇವರ ಹಾದಿಯಲ್ಲಿ ನಡೀತಾರೆ, ಯಾವತ್ತೂ ತಪ್ಪು ಕೆಲಸಗಳನ್ನು ಮಾಡಲ್ಲ. ಸಾಧ್ಯನೇ ಇಲ್ಲ ಅವ್ರ ಕೈಯಿಂದ ಒಂದು ಸಣ್ಣ ತಪ್ಪು ಆಗಕ್ಕೆ. ಒಂದು ಇರುವರು ಕೊಲ್ಲುವ ಮನಸ್ಸಾಗುದಿಲ್ಲ. ಅವರು ಹೆಚ್ಚಾಗಿ ಇರ್ತಾರೆ, ಒಬ್ಬೊಬ್ರು ಇರ್ತಾರೆ, ಅದೇನ್ ಮಾಡಕ್ಕಾಗಲ್ಲ. ಧರ್ಮದ್ವಿಜ ಯೋಗ, ಯಾವುದಾದ್ರೂ ದೇವಸ್ಥಾನದ ಒಂದು ಸಂಸ್ಥೆಯ ಸೆಕ್ರೆಟರಿ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು. ಹೌದು, ಜೀವನ ಉದ್ದಕ್ಕೂ ದಾನ ಧರ್ಮ ಹಾಗೂ ಮತ್ತೊಬ್ಬರಿಗೆ ಸಹಾಯ ಮಾಡ್ಕೊಂತ ಬದುಕುವುದೇ ಧರ್ಮದ್ವಿಜ ಯೋಗ. ಪರಿವರ್ತನಾ ರಾಜಯೋಗ, ಗಜಕೇಸರಿ ಯೋಗನೇ ಅದು. ಗಜಕೇಸರಿ ಯೋಗನೇ ಪರಿವರ್ತನಾ ರಾಜಯೋಗ. ನೋಡಿ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸ್ಥಾನ, ಮಾನ, ಒಳ್ಳೆ ಹೆಸರು, ಕೀರ್ತಿ ಎಲ್ಲವನ್ನೂ ಕೊಡುವುದು ಯೋಗವೇ ಪರಿವರ್ತನಾ ರಾಜಯೋಗ. 4 ರಾಜಯೋಗಗಳು: ಹಂಸ ಮಹಾಪುರುಷ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಧರ್ಮಧ್ವಜ ಯೋಗ, ಪರಿವರ್ತನಾ ರಾಜಯೋಗ. ಅದು ಒಂದನೇ ಭಾವದ ಫಲ ಏನ್ ಸಿಗುತ್ತೆ ನೋಡಿ, ಹೇಳ್ತೀನಿ ನಾನು. ಒಂದನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳಿರ್ತಾವೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಾಸಿಟಿ ಬಹಳ ಸ್ಟ್ರಾಂಗ್ ಇರುತ್ತೆ. ಅದು ಒಂದಿನ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಾ, ನಿಮ್ಮ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಾ. ಅದು ಒಂದಿನ ನಿಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಬುದ್ಧಿವಂತಿಕೆ ನಡೆಯನ್ನು ನೀಡುತ್ತೆ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಾ. ಇದು 1ನೇ ಭಾವದ ಫಲ. ನೋಡಿ, 9ನೇ ಭಾವದ ಫಲ: ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಹೌದು, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ಬಾಂಧವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸದಾ ಗೆಲುವು ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಇರುತ್ತೆ, ಒಳ್ಳೆ ಲಕ್ ಇರುತ್ತೆ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತೀರಿ. ಹಂಸ ಮಹಾಪುರುಷ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಧರ್ಮಧ್ವಜ ಯೋಗ, ಪರಿವರ್ತನಾ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಹೌದು, ಈ 4 ರಾಜಯೋಗಗಳು ಯಾರ ಜಾತಕದಲ್ಲಿ ಆಗ್ತಾವೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಮಕ್ಕಳಾಗಿಲ್ಲಲ್ಲ. ಕಾರಣ ನಾನು ಹೇಳಿದ್ದೀನಿ, ಯೋಗ ವ್ಯಾಘಾತ ಯೋಗ. ಸರಿ ಮಾಡ್ಕೊಳ್ಳಿ. ಇನ್ನೊಂದು ಕಾರಣ ಇದೆ, ಅದನ್ನ ಮುಂದೆ ಹೇಳ್ತೀನಿ. ಹೌದಾ? ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ನೀತಿ, ರೀತಿ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತಾನೆ. ಬಹಳ ಎತ್ತರಕ್ಕೆ ಹೋಗ್ತೀರ ನೀವು, ಅವರೆಲ್ಲ ಸಂಶಯನೇ ಇಲ್ಲ. ಹೌದು, ಬಹಳ ಎತ್ತರ ಅಂದ್ರೆ ಬಹಳ ಎತ್ತರ. ವಿಪರೀತ ಎತ್ತರಕ್ಕೆ ಹೋಗ್ತೀರಾ. ಆದ್ರೆ ನಾನು ಹೇಳೋದೆಲ್ಲ ಮಾಡ್ಕೋಬೇಕಷ್ಟೇ. ವೆಹಿಕಲ್ ಕರೆಕ್ಟ್ ಇದ್ರಷ್ಟೇ ಓಡುತ್ತೆ. ಏನಾದ್ರು ಸಣ್ಣ ಪ್ರಾಬ್ಲಮ್ ಇದ್ರು ಗಾಡಿ ಬಂದ್ಬಿಡುತ್ತೆ. ಹಂಗಾಗಿದೆ ನಮ್ಮ ಜೀವನ. ಈಗ ಗಾಡಿ ಬಂದ್ಬಿಟ್ಟಿದೆ. ಕಾರಣ ಏನಂದ್ರೆ ಸಮ್ ಪ್ರಾಬ್ಲಮ್ಸ್. ಅವ್ನು ಸರಿ ಮಾಡ್ಕೊಳ್ಳಿ. ಬಹಳ ದೊಡ್ಡ ರಾಜಯೋಗ. ಹೌದು, ಬನ್ನಿ. 4ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ. ನಾನು ಹೇಳ್ತಾ ಇದ್ದೇನೆ, ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಶಶಿಕಲಾ ಅವರೇ. ನೋಡಿ, ಅಸ್ತಂಗತ ಶುಕ್ರ, ಅಸ್ತಂಗತ ಬುಧ, ನೀಚ ಸೂರ್ಯ. ನೋಡಿ, ನೀಚ ಸೂರ್ಯ,
ನೀಚ ಸೂರ್ಯ. ಇಲ್ಲಿ ಎಷ್ಟು ಯೋಗ ಆಗಿದೆ ಗೊತ್ತಾ ನಿಮಗೆ? 3 ರಾಜಯೋಗ ಆಗಿದೆ ನೋಡಿ. ಒಂದನೇದು ಮಾಲಿನ್ಯ ಮಹಾಪುರುಷ ರಾಜಯೋಗ, ಎರಡನೇದು ನೀಚಭಂಗ ರಾಜಯೋಗ, ಮೂರನೇದು ವಿಕ್ರಮಾದಿತ್ಯ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ. ಹೌದು. ಪಂಚಮಹಾಪುರುಷ ರಾಜಯೋಗ ಶನಿಯಿಂದ ಸಸ, ಗುರುವಿನಿಂದ ಹಂಸ, ಆಲ್ರೆಡಿ ಹಂಸ ಮಹಾಪುರುಷ ರಾಜಯೋಗ, ಕುದುರೆಯಿಂದ ರುಚಕ, ಗುರುವಿನಿಂದ ಭದ್ರ, ಶುಕ್ರನಿಂದ ಮಾಲಿನ್ಯ. ಮಾಲಿನ್ಯ ಮಹಾಪುರುಷ ರಾಜಯೋಗ ಆದವರಿಗೆ ಆಲ್ಮೋಸ್ಟ್ ಅವರು ಬಹಳ ಬ್ಯೂಟಿ ಕಾನ್ಸಿಯಸ್ ಇರ್ತಾರೆ, ತಮ್ಮನ್ನು ತಾವು ಸುಂದರವಾಗಿ ತೋರಿಸ್ಕೊಳ್ತಿರ್ತಾರೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಬಹಳ ಇಷ್ಟ ಆಗುತ್ತೆ. ಅವರು ಸುಖಮಯ ಜೀವನ ತೆಗೆಯಕ್ಕೆ ಇಷ್ಟಪಡ್ತಾರೆ, ಕಷ್ಟದಿಂದ ದೂರ ಬರ್ತಾರೆ, ನೋಡಕ್ ಬಹಳ ಸುಂದರವಾಗಿರ್ತಾರೆ, ಜೀವನವನ್ನ ಬಹಳ ಲವ್ಲಿಯಾಗಿ ತೋರ್ತಾರೆ. ನೀಚಭಂಗ ರಾಜಯೋಗ ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಪ್ರಧಾನಿ ಮೋದಿಜಿ ನೀಚಭಂಗ ರಾಜಯೋಗ, ರಾಜ್ಕುಮಾರ್ ನೀಚಭಂಗ ರಾಜಯೋಗ, ರಜನಿಕಾಂತ್ ನೀಚಭಂಗ ರಾಜಯೋಗ, ಆಮೇಲೆ ಅಮಿತಾಬ್ ಬಚ್ಚನ್ ನೀಚಭಂಗ ರಾಜಯೋಗ, ಆಮೇಲೆ ಸಚಿನ್ ತೆಂಡೂಲ್ಕರ್ ನೀಚಭಂಗ ರಾಜಯೋಗ. ಇಷ್ಟೆಲ್ಲ ತಿಳ್ಕೊಂಬಿಡಿ. ಸಂಪತ್ತು, ಐಶ್ವರ್ಯ, ಪ್ರಾಪ್ತಿ, ಕೀರ್ತಿ, ಯಶಸ್ಸು, ಒಂದು ಸ್ಥಾನಮಾನ ಎಲ್ಲ ಕೊಡುವಂತ ಯೋಗವೇ ನೀಚಭಂಗ ರಾಜಯೋಗ. ವಿಕ್ರಮಾದಿತ್ಯ ರಾಜಯೋಗ ಒಂದು ಫ್ಯಾಕ್ಟ್ರಿ ಓನರ್ ಆಗಿರ್ತೀರಿ, ಇಲ್ಲ ಒಂದು ಶಾಪ್ ಓನರ್ ಆಗಿರ್ತೀರಿ, ಇಲ್ಲ ಒಂದು ಆಫೀಸ್ ಓನರ್ ಆಗಿರ್ತೀರಿ, ಇಲ್ಲ ಒಂದು ಸಂಸ್ಥೆ ಮಾಲಕರಾಗಿರ್ತೀರಿ. ನಿಮ್ಮ ಕೈ ಕೆಳಗೆ ಒಂದು 10-20 ಜನ ದುಡಿದು ನಿಮ್ಮ ಹತ್ರ ಸ್ಯಾಲರಿ ಇಸ್ಕೊಂಡು ತಮ್ಮ ಜೀವನ ನಡೆಸ್ತಾರೆ. ಅಂದ್ರೆ ನೀವು ಟೀಮ್ ಹೆಂಗರು, ಲೀಡರು, ಓನರ್ಶಿಪ್ ಇರುತ್ತೆ. ಅದು ವಿಕ್ರಮಾದಿತ್ಯ ರಾಜಯೋಗ. ನೀವು ಅನ್ಕೋಬಹುದು ಇಷ್ಟೆಲ್ಲ ಯೋಗ ಇಲ್ಲ, ಇವ್ಯಾವೂ ಯೋಗ ಆಗಿಲ್ಲ ನಿಮಗೆ. ಇಲ್ಲಿ ಸಸ್ತಂಗತ ಆಗಿದೆ ನೋಡಿ ಗುರು. ಇಲ್ಲಿ ನಿಮ್ಗೆ 7 ಕ್ಯಾರೆಟ್ ಓಪನ್ ಮಸ್ಟರ್ಡ್ ಸೂಟ್ ಹಾಕೋಬೇಕು. ಓಪನ್ ಹಾಕೊಳ್ಳಿಲ್ಲ ಅಂದ್ರೆ ಇಂಪಾಸಿಬಲ್. ನಿಮಗೆ ಹೇಳ ಅರ್ಥ ಮಾಡ್ಕೊಳ್ಳಿ, ಇಂಪಾಸಿಬಲ್. 100% ಮ್ಯಾರೇಜ್ ಆಗುತ್ತೆ, ಇದು ಮಕ್ಕಳು ಆಗ್ತದೆ. ಬಂದು ಕೊಡ್ತೀನಿ ಬೇಕಾದ್ರೆ. ನೀಚಭಂಗ ರಾಜಯೋಗ ನೋಡಿ, ಮಾಲಿನ್ಯ ಮಹಾಪುರುಷ ರಾಜಯೋಗ, ನೀಚಭಂಗ ರಾಜಯೋಗ ನೋಡಿ. ಇವನು 4 ಮತ್ತು 11ನೇ ಭಾವದ ಸ್ವಾಮಿ, ಇವನು 2ನೇ ಭಾವದ ಸ್ವಾಮಿ. ನೋಡಿ ಅಷ್ಟು ಭಾವದ ಫಲವನ್ನು ಹೇಳ್ತೇನೆ ನೋಡಿ. ಈಗ ಮೊದಲು 2ನೇ ಭಾವದ ಫಲವನ್ನು ತಿಳ್ಕೊಂಡ್ಬಿಡಿ. ಏನು 2ನೇ ಭಾವ? ನಿಮ್ಮ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ, ನಿಮ್ಮ ಬೆಳೆಯುವುದು ಬಹಳ ಚೆನ್ನಾಗಿರುತ್ತೆ, ನಿಮ್ಗೆ ಒಳ್ಳೆ ಟೇಸ್ಟ್ ಇರುತ್ತೆ, ನಿಮ್ಮ ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ, ದುಡ್ಡಿನ ಹೊರಹರಿವು ಸಮತೋಲನವಾಗಿರುತ್ತೆ, ನಿಮ್ಮ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಅದು ಒಂದು ಹಣವನ್ನು ಸೇವೆ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರುತ್ತೆ, ಅದು ಒಂದು ಪರಿವಾರ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ, ಅದು ಒಂದು ಇನಿಷಿ ಬಹಳ ಚೆನ್ನಾಗಿ ಓದ್ತಿರ್ತೀರಿ. ನಿಮ್ಮ ಮಾತಿನಲ್ಲಿ ವಚನತ್ವ, ನೀತಿ, ರೀತಿ ಇರುತ್ತೆ, ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಂಸ್ಕಾರ, ಸುಸಂಸ್ಕೃತಿಯಿಂದ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ ನೋಡಿ. 11ನೇ ಭಾವದ ಫಲ ಅಕ್ಕ ತಂಗಿ, ಅಣ್ಣ ತಮ್ಮ ಸಂಬಂಧವನ್ನು ಬಹಳ ಚೆನ್ನಾಗಿ ನೋಡುತ್ತೀರಿ, ಜೀವನವನ್ನು ಲಾಭ ಹೋಗ್ತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಇಲ್ಲಿರ್ತವೆ, ಅದು ಒಂದನೇ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಹಂತ ಹಂತವಾಗಿ ಪ್ರಮೋಟ್ ಹಾಕೊಂತ ಹೋಗ್ತೀರಿ, ಹಂತ ಹಂತವಾಗಿ ಗ್ರೋತ್ ಹಾಕೊಂತ ಹೋಗ್ತೀರಿ, ದುಡ್ಡು ಆಭರಣ ಹಣವನ್ನು ಸೇವ್ ಮಾಡ್ತೀರಿ, ಸೇವಿಂಗ್ಸ್ ಬಹಳ ಚೆನ್ನಾಗಿರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಅದು ಮಿತ್ರರನ್ನ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿರ್ತೀರಿ, ಒಳ್ಳೆ ಮಿತ್ರರು ಇರ್ತಾರೆ ನಿಮಗೆ. 4ನೇದು ನೋಡಿ, ಅಕ್ಕ ತಂಗಿ ನೋಡಿ. ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಇರುತ್ತೆ, ಒಳ್ಳೆ ಹೈಯರ್ ಎಜುಕೇಶನ್ ಇರುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ, ಸ್ಟೈಲ್ ಆಫ್ ಲಿವಿಂಗ್ ಹೇಳಿ ಇರುತ್ತೆ, ಮನೆಗೆ ಬಂದು ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಅದು ಒಂದನೇ ಸಮಾಜದಲ್ಲಿ ಹೆಸರು ಮಾಡ್ತೀರಿ, ಅದು ಒಂದು ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ತೋಟ, ಶಾಪ್ ಇಂಥದ್ದು ಖರೀದಿ ಮಾಡ್ತೀರಿ. ಇದು 4ನೇ ಭಾವದ ಫಲ. ಬಟ್ ಇವೆಲ್ಲ ಯಾವ ಸಿಗ್ತಾ ಅಂದ್ರೆ 7 ಕ್ಯಾರೆಟ್ ಓಪನ್ ಹಾಕಿದರೆ ಮಾತ್ರ. ಈ ಮಾಲಿನ್ಯ ಮಹಾಪುರುಷ ರಾಜಯೋಗ, ನೀಚಭಂಗ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ ಇವೇನಿದಾವಲ್ಲ, ಇವಷ್ಟು ಸಿಗ್ಬೇಕಂದ್ರೆ ನಿಮ್ಗೆ ಯು ಮಸ್ಟ್ ವಿಯರ್ 7 ಕ್ಯಾರೆಟ್ ಓಪನ್. ಇಲ್ಲೇ ಇಲ್ಲ ನೋಡಿ. ಮಾಲಿನ್ಯ ಯಾರ ಜಾತಕದಲ್ಲಿ ಮಾಲಿನ್ಯ ಮಹಾಪುರುಷ ರಾಜಯೋಗ ಆಗುತ್ತೋ, ಯಾರ ಜಾತಕದಲ್ಲಿ ನೀಚಭಂಗ ರಾಜಯೋಗ ಆಗುತ್ತೋ, ಯಾರ
ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಇರುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸ್ಥಾನಮಾನ ಒಳ್ಳೆ ಸಾಮಾಜಿಕ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಮತ್ತು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಆ ದೇವರು ನಮ್ಮನ್ನು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಬಹಳ ಸುಖಮಯ ಜೀವನ ಸಾಗಿಸ್ತಾನೆ. 7 ಕ್ಯಾರೆಟ್ ಓಪನ್ ಹಾಕಲೇಬೇಕು, ಇಲ್ಲ ಅಂದ್ರೆ ನಡೆಯುವುದಿಲ್ಲ. ಎರಡನೇದು ನೀವು ಮಸ್ಟ್ ಶುಡ್ ಹಾಕಬೇಕು. ಅಂದ್ರೆ ಮಾತ್ರ ನೀವು ಯೋಗಗಳು 100% ನೀವು ಮಾಡಿದ್ರೆ 100% ಒಳ್ಳೆ ಫಲ ಸಿಗುತ್ತೆ ನಿಮಗೆ. ನೋಡಿ 6ನೇ ಮನೆಯಲ್ಲಿ ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಇದೊಂಥರ ವಿಚಿತ್ರ ಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ. ನಾನು ಹೇಳ್ತಾ ಇದ್ದೀನಿ ನೀವು 8ನೇ ಯೋಗ 4 ಲಗ್ನದಲ್ಲೇ ಅದು ಹೌದಾ, 3 4ನೇ ಮನೆಯಿಂದ ಅದು ಇದು 4 3 7 8ನೇ ಯೋಗ ವಿಪರೀತ ರಾಜಯೋಗ. ಒಟ್ಟು 9 ಯೋಗ ಇದೆ ನಿಮಗೆ ವಿಪರೀತ. ಸಾರಿ, ಯಾರ ಜಾತಕದಲ್ಲಿ ವಿಪರೀತ ರಾಜಯೋಗ ವಿಚಿತ್ರ ಯೋಗ ಇದು. ಹೌದು, ಅಸ್ಯೂಮ್ ದಟ್ ಇವನ್ ದಶೆ 18 ವರ್ಷ ಇರುತ್ತೆ. 18 ವರ್ಷ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ 3 1 3 6 6 ವರ್ಷ ವಿಪರೀತ ಕಷ್ಟ ಅನುಭವಿಸ್ತೀರಿ. ಎಷ್ಟು ಕಷ್ಟ ಅಂದ್ರೆ ಬ್ಯಾಡ್, ಅದು ವಿಪರೀತ ಕಷ್ಟ. 6 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂತಂದ್ರೆ ಎಷ್ಟಂತ ತಗೊಂಡಿರಿ ನೀವು? ಯಾವ ಲೆವೆಲ್ಗೆ ಇರ್ಬೋದು ಹೇಳಿ? ಮುಟ್ಟಿದ್ದೆಲ್ಲ ವಜ್ರವಳಿಗೆ, ನಡೆದಿದ್ದೆಲ್ಲ ಚಿನ್ನದವರಿ, ಜೀವನದುಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ವಿದ್ಯೆ ಎಲ್ಲವೂ 6 ವರ್ಷದಲ್ಲಿ ಸಿಕ್ಬಿಡುತ್ತೆ. ರಾಹು ಶಾಂತಿಯನ್ನು ಮಾಡ್ಕೋಬೇಕು ನೋಡಿ ನೀವು. ಹೌದು, ಯಜಮಾನ ನಿಮಗೂ ಕಿರಿಕಿರಿ ಇಲ್ಲ ಅಂದ್ರೆ ಬೇಡ, ಅವಶ್ಯಕತೆನೂ ಇಲ್ಲ, ಅದು ಬೇಡ. ನೋಡಿ ಇಲ್ಲೇ ಎಷ್ಟು ವಿಚಿತ್ರ ಅಂದ್ರೆ 5ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ, ಕರೆಕ್ಟಾ? 1ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ. ಇಲ್ಲಿ 2 ಶ್ರೇಷ್ಠ ಮಹಾಲಕ್ಷ್ಮಿಗಳು ಅದು. ಹೌದಾ? ಇವನು ಕುಜ ಯಾರು? 5 ಮತ್ತು 10ನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ. 9ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ. 5ನೇ ಭಾವದ ಫಲ ಬೇಕು. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡಿರ್ತೀರಿ. ಹುಟ್ಟುವ ಮಕ್ಕಳು ಬಹಳ ನೀತಿವಂತ, ರೀತಿವಂತ, ಬುದ್ಧಿವಂತ, ಸುಸಂಸ್ಕೃತ ಹುಟ್ಟುತ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಪಾಪ್ಯುಲಾರಿಟಿ ಬೆಳೆಸ್ಕೊತೀರಿ. ಎಲ್ಲರೂ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಅತ್ತೆ ಮಾವ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸಿರ್ತೀರಿ. ಒಳ್ಳೆ ಕಷ್ಟಗಳನ್ನು ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೊತೀರಿ. ಒಳ್ಳೆ ಗುಣಗಳು ಬೆಳೆದಿರ್ತವೆ, ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಬದುಕನ್ನು ಬದುಕ್ತೀರಿ. ಇದು 5ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಚೆನ್ನಾಗಿದೆ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಮಾನ ಪ್ರತಿಷ್ಠೆ ಸ್ಥಾನ ಮಾನ ಹಾಗೂ ಸಂಪತ್ತು ಐಶ್ವರ್ಯ ಕೀರ್ತಿಯನ್ನು ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ 1ನೇ ಭಾವ 1 ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ನೋಡಿ 0 ಡಿಗ್ರಿಯಲ್ಲಿದ್ದಾನೆ. ಪ್ರಾಬ್ಲಮ್ ಇಲ್ಲೇ ಆಗಿದೆ ನಿಮ್ಗೆ. ನಿಮ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ 7 ಕ್ಯಾರೆಟ್ ಮುತ್ತು ಬೇಕು ಪ್ಲಸ್ 7 ಕ್ಯಾರೆಟ್ ಓಪಲ್ ಬೇಕು. ಯಾವ ಗ್ರಹ ಶಾಂತಿನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಹುಗೆ ಗುರು ಇದು ಇದೆ ನೋಡಿ. ಇವನ್ನಷ್ಟು ಹಾಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ 2 ಅಂದ್ರೆ ಒಟ್ಟು 9 ರಾಜಯೋಗಗಳು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ವರ್ಧನೆ. ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಜೀವನದಲ್ಲಿ ಎತ್ತು ಸ್ಥಾನಕ್ಕೆ ಇಟ್ಟಿರ್ತಾನೆ. ಅದು ವರ್ಧನೆ. ಜೀವನವನ್ನು ಬಹಳ ಸೊಗಸಾಗಿ ತಗೊಂಡು ಹೋಗ್ತೀರಿ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ
ಎಲ್ಲರಿಗೂ ಬರಲ್ಲ. ದಯವಿಟ್ಟು ನಾನು ಹೇಳೋದನ್ನು ಮಾಡ್ರಿ. ಇಷ್ಟೇ ನಾನು ಹೇಳೋದು ನಿಮ್ಗೆ. ಏನಪ್ಪಾ ಅಂದ್ರೆ ಇಷ್ಟೇ ನಾನು ಹೇಳೋದು ನಿಮ್ಗೆ. ಇಲ್ಲಿ ಬೇಕಾಗಿರೋದು ಒಂದು ಗೋಮುಖ ಪ್ರಸವ ಪೂಜೆ. ಗೋಮುಖ ಪ್ರಸವ ಪೂಜೆ. ಎರಡನೇದು 7 ಕ್ಯಾರೆಟ್ ಚಂದ್ರ ಮುತ್ತು, 7 ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ನೀವೇನು ಆಸೆ ಇಟ್ಕೊಂಡು ಕೂತಿದ್ದಾರಲ್ಲ ಅದು ಏನು ನೆರವೇರಲ್ಲ. ಸೂರ್ಯ ನೀಚಾಗಿದ್ದಾನೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, 1ನೇ ಮನಿ ಸ್ವಾಮಿ ನೀಚನಾಗಿದ್ದಾನೆ ಅಂತ. ಏನು ನೋಡಿ, 5ನೇ ಮನಿ ಸ್ವಾಮಿ, 9ನೇ ಮನಿ ಸ್ವಾಮಿ, 5ನೇ ಮನೆಯಲ್ಲಿ 5ನೇ ಮನಿ ಸ್ವಾಮಿ 3ರಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗಿದೆ. ಬುಧ ಮತ್ತು ರಾಹು ನೀಚಾಗಿದ್ದಾರೆ. ಬುಧ ರಾಹು ಶಾಂತಿ ಆಗ್ಬೇಕು ನಿಮ್ಗೆ. ಹೌದು, ಬುಧ ರಾಹು ಶಾಂತಿ ಆಗ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ನೋಡಿ, ಅವಮಾಸದಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಶಾಂತಿ ಮಾಡಬೇಕು ಯಾರ್ದು ಬೇಡ ಅಂತ. ನಿಮ್ಗೆ ನಿಮ್ ಪ್ರಾಬ್ಲಮ್ ಗೊತ್ತಿರೋದು ಬುಧ ರಾಹು ಬಿಟ್ರೆ ಬೇರೆ ಯಾರು ಇಲ್ಲ. ಹೌದು, ನಾಲ್ಕನೇ ಮನೆ 5ನೇ ಮನೆ ಗುರು ಶುಕ್ರ ಸೂರ್ಯ ವಿಕ್ರಮಾದಿತ್ಯ. ನೀವು ಏನಾದರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀರಾ. ಇಲ್ಲ ನೀವು ಸರ್ಕಾರಿ ನೌಕರಿಗೆ ಹೋದ್ರೂ ಅಡ್ಡಿ ಇಲ್ಲ. ಸರ್ಕಾರಿ ನೌಕರಿ ಮಾಡ್ತಿದ್ರೆ ಭಾಳ ಒಳ್ಳೇದು. ಇನ್ನು ನೋಡಿ, ಬುಧ ದಶೆಯಲ್ಲಿದ್ದಾರೆ 2030ರವರೆಗೂ. ಇಲ್ಲ ರೀ, 2013ರಿಂದ ನಡೆದಿದೆ ಇದು. ಆಗಲ್ಲ ಇದು ನಿಮಗೆ. ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಆಗಲ್ಲ, ಆಗಲ್ಲ. ನೀವು ಅನ್ಕೊಂಡಂಗೆ ಆಗಲ್ಲ. ಅದಕ್ಕೆ ಅನ್ಕೊಂಡೆ ನಾನು, ಅಲ್ಲಿ ಬುಧ ನೀಚ ಇದ್ದಾನೆ. ನೀವು ಅನ್ಕೊಂಡಂಗೆ ಏನೂ ಆಗಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಗೋಮುಖ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಕರೆಕ್ಟಾ? ಅದಾದ್ಮೇಲೆ ಹೇಳ್ತೀನಿ ನೋಡಿ, ಇನ್ನು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೇಳ್ತೀನಿ ಬುಧ ಶಾಂತಿ ಮಾಡ್ಕೊಳ್ಳಿ. ಬುಧ ಶಾಂತಿ ಮಾಡ್ಕೊಳ್ಳಿ. ಹೌದು, ನಾನು ಕಳಿಸ್ಕೊಡ್ತೀನಿ ಬಟ್ರನ್ನ. ಅದು ಮಸ್ಟ್ ಅನ್ಸುಟ್ಟು ನೀವು 7 ಕ್ಯಾರೆಟ್ ಓಪನ್ ಹಾಕೋಬೇಕು, 7 ಕ್ಯಾರೆಟ್ ಮುತ್ತನ್ನು ಹಾಕೋಬೇಕು. ಇಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.